ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನೀಗ ಆತ್ಲಾನ್ ಟಫ್ ಮೈದಾನದಲ್ಲಿದ್ದೇನೆ. ಇವತ್ತು ದೇವಣಗೆರೆ ಮುಕ್ಕಟ್ಟಿರ ಫ್ಯಾಮಿಲಿ ಏನು ಕಪ್ಪಿದೆ 6 ಡೇಸ್ ನಡೀತಾ ಇದೆ. ಇದಕ್ಕೆ ವಿಶೇಷವಾಗಿ ಕಮೆಂಟೇಟರ್ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ಸ್ನೇಹಿತರಾದಂಥ ಅಜ್ಜೆಟ್ಟಿರ ವಿಕ್ರಮ್ ಉತ್ತಪ್ಪನವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಟೋಟಲ್ ಒಂದು ಚಿತ್ರಣವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಒಳ್ಳೆಯ ರೀತಿಯ ಒಂದು ಸ್ಪೋರ್ಟ್ಸ್ ಇಲ್ಲಿ ನಡೀತದೆ. ಬನ್ನಿ, ಒಂದು ಸಮಗ್ರವಾದಂಥ ಚಿತ್ರಣ ಈಗ ನಿಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ನಾನು ಅಜ್ಜೆಟ್ಟಿರ ವಿಕ್ರಮ್ ಉತ್ತಪ್ಪ. ಹಾಗೆ ಮೊದಲನೇದಾಗಿ ಕೊಡಗು ಧ್ವನಿ ವೀಕ್ಷಕರಿಗೂ ಹಾಗೆ ನಮ್ಮ ಜಗದೀಶ್ ಮತ್ತು ಅವ್ರ ತಂಡದವರಿಗೂ ಸ್ವಾಗತ. ಇಲ್ಲಿಗ ನಾವು ಮುಕ್ಕಟ್ಟರ ದೇವಣಗೆರೆ ನಡೆಸ್ತಿರುವಂಥ ಫುಟ್ಬಾಲ್ ಫೆಸ್ಟಿವಲ್ 2026 ಭಾಗಿಯಾಗಿದ್ದೇವೆ. ಈ ಟೂರ್ನಮೆಂಟ್ ಉದ್ದೇಶ ಏನಂದರೆ, ನಾವು ಇವಾಗ 5-6 ವರ್ಷದಿಂದ ಆದ್ಯವಾಗಿ ಹಾಕ್ ಸ್ಪೋರ್ಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡವ ಸಮಾಜ ಪೊನ್ನಂಪೇಟೆ ಇವರ ಆಧರಣೆಯಲ್ಲಿ ನಮ್ಮ ಕೊಡವ ಜನಾಂಗಕ್ಕೆ ಒಂದು ಆದ್ಯತೆ ಕೊಡೋ ನಿಟ್ಟಲ್ಲಿ ನಾವು ಈ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ. ಏನಂದರೆ 2 ಗೆಸ್ಟನ್ನು ನಮ್ಮ ಜನಾಂಗದೊಳಗೆ ಬೇರೆ ಯಾವ ಫ್ಯಾಮಿಲಿಯಿಂದ ಆಡೋದಿರಲ್ಲ ಅವ್ರನ್ನ ಕರ್ಕೊಂಡು ಒಂದು ಫುಟ್ಬಾಲ್ಗೆ ಒತ್ತಾಸೆ ಕೊಡುವಂಥ ನಿಟ್ಟಲ್ಲಿ ನಾವು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಮಗೆ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ 5-6 years ಆಫ್ ಸಕ್ಸಸ್ಫುಲ್ ಜರ್ನಿ. ಸೊ ಹಾಗೆ ಹಾಕ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಅಲಾಂಗ್ ವಿತ್ ಪೊನ್ನಂಪೇಟ್ ಕೊಡವ ಸಮಾಜ ಇವ್ರ ಜೊತೆ ಆದನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಚೌರ ಕಪ್ ನೋಡಿತ್ತು. ಚೌರ ಕಪ್ ಆದ ತಕ್ಷಣ ನಮ್ಮ ಹಾಕ್ ಸ್ಪೋರ್ಟ್ಸ್ ಮತ್ತು ಅಜ್ಜಿಕುಟ್ರ ಏಸ್ಪಣ್ಣ, ನಮ್ಮ ಇವಾಗಿನ MLA ಯಾರಾಗಿದ್ದಾರೆ ವಿರಾಜಪೇಟ್ ಕಾನ್ಸ್ಟಿಟ್ಯೂನ್ಸಿ, ಅವರ ಆದನಲ್ಲಿ ಒಂದು ಟೂರ್ನಮೆಂಟ್ ನಡೆಸಿದ್ವಿ. ಅದಾದಮೇಲೆ ಮುಕ್ಕಟ್ರ ಬೇತ್ರಿ ಅವರು ಒಂದು ಟೂರ್ನಮೆಂಟ್ ನಡೆಸಿದರು. ಹಾಗೆ ಮುಖಂಡ ಫ್ಯಾಮಿಲಿಯವರು ಒಂದು ಟೂರ್ನಮೆಂಟ್ ನಡೆಸಿದರು. ಹಾಗೆ ಕಳೆದ ವರ್ಷ ಮುಕ್ಕಟ್ರ ಬೇತ್ರಿ ಹೇಳ್ದಾಗೆ ಈ ವರ್ಷ ಅವರು ಕ್ರಿಕೆಟ್ ಸಹ ನಡೆಸ್ತಾ ಇದ್ದಾರೆ. ಅವರು ತುಂಬ ಹಾಕಿಗೆ ಸ್ಪೋರ್ಟ್ಸಿಗೆ ತುಂಬ ಒತ್ತಾಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಈಗ ಪ್ರೆಸೆಂಟ್ಲಿ ದೇವಣಗೆರೆ ಮುಕ್ಕಾಟಿರ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆಗಿ ಹೊರಬಂದಂಥ ಒಂದು ತಂಡ. ಇವರ ಕುಟುಂಬದ ಇತಿಹಾಸನೇ ಒಂದು ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಸ್ಪೆಷಲಿ ಫುಟ್ಬಾಲ್ ತುಂಬ ಅಚೀವ್ ಮಾಡಿರುವಂಥ ಒಂದು ಒಕ್ಕ ಅಂತ ಹೇಳ್ಬೋದು ಮುಕ್ಕಾಟರ ದೇವಣಗೆರೆ. ಅವರು ಈ ವರ್ಷ ಆ್ಯಥ್ಲಾನ್ ಗೋಲ್ಡನ್ ಕಪ್ಪಲ್ ಒಂದು ಬ್ಯೂಟಿಫುಲ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಿರೋಂಥ ಒಂದು ಸೆಟಪ್ ಇದು. ನಮ್ಮ ಕಡೆಮಡ ಅಭಿಷೇಕ್ ಅವರ ಮುಂದಾಳತ್ವದಲ್ಲಿ ಇರುವಂಥ ಈ ಆ್ಯಥ್ಲಾನ್ ಫುಟ್ಬಾಲ್ ಟರ್ಫಲ್ಲಿ ಇವಾಗ ಇದು 2ನೇ ವರ್ಷಕ್ಕೆ ನಾವು ಕಾಲಿ ಇಡ್ತಾ ಇದ್ದೀವಿ. ಹಾಗೆ ತುಂಬ ಜನಸಂಖ್ಯೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಈ ವರ್ಷ 700-800 ಜನ ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ದೊಡ್ಡ ಗ್ಯಾಲರಿನ ಸೆಟಪ್ ಮಾಡಿದ್ದೀವಿ. ಹಾಗೆ ಈ ಎಂಟೈರ್ ಟೂರ್ನಮೆಂಟ್ ದೇವಣಗೆರೆ ಮುಕ್ಕಾಟ್ರ ಫ್ಯಾಮಿಲಿ ಅಲಾಂಗ್ ವಿತ್ ಲೆನ್ಸ್ ಆ್ಯಂಡ್ ಲೆಗಸಿ ಅಂತ ಹೇಳೋ ತಂಡ, ಎಂಟೈರ್ ಓವರ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಹಾಗೆ ಓವರ್ ಕಾಂಟೆಂಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಪ್ರೆಸೆನ್ಸ್ ಇರ್ಬೋದು. ಹಾಗೆ ಈ ನಮ್ಮ ಮುಕ್ಕಾಟ್ರ ದೇವಣಗೆರೆಯವರಿಗೆ ಈ ಥರ ಈ ಇನ್ಫ್ರಾಸ್ಟ್ರಕ್ಚರಲ್ಲಿ ಯಾವ ಥರ ಈ ಫುಟ್ಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡುವಂಥ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಆ್ಯಥ್ಲಾನ್ ಕೂಗ್ ಇಲ್ಲಿ ನಾವು ಹೇಳಿದೆ ಆವಾಗಲೇ, ಅಭಿಷೇಕ್ ಅವರ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಕೊಡಗಿನಲ್ಲಿ ಯಾವುದೂ ಈ ಥರ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಇವಾಗ ಫುಟ್ಬಾಲ್ ಅವರು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವಾಗ ನೆಟ್ ಕ್ರಿಕೆಟ್ ಬಾಲ್ ಹಾಗೂ ಪಿಕಲ್ ಬಾಲ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಶಾರ್ಟ್ಲಿ. ಸೊ ಇದೊಂದು ನಿಜವಾಗ್ಲೂ ಇದು ನಮ್ಮ ಜಿಲ್ಲೆಗೆ ಒಂದು ನಿಜವಾಗ್ಲೂ ಒಂದು ವಿಶೇಷವಾದ ಒಂದು ಸಂಗತಿ. ಆದ್ರ ದಿನದ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ. ನಾವು ಇದನ್ನು ಆರ್ಗನೈಸ್ ಮಾಡ್ತಿರೋದೇ ನಿಮ್ಮಂಥವರೆಲ್ಲ ಸೇರಬೇಕಂತ ಹೇಳ್ಬಿಟ್ಟು. ಏನಕ್ಕೆ ಸ್ಪೋರ್ಟ್ಸ್ ಇಸ್ ಗ್ರೋಯಿಂಗ್ ಡೇ ಬೈ ಡೇ, ಆ್ಯಂಡ್ ಸ್ಪೆಷಲಿ ಕೊಡವ ಫುಟ್ಬಾಲ್ ಬಂದು ಡೇ ಬೈ ಡೇ ಹ್ಯಾವಿಂಗ್ ಅ ಗ್ರೇಟ್ ಎಕ್ಸ್ಪೋಜರ್. ಆ್ಯಂಡ್ ಆಲ್ಸೋ ನಮ್ಮ ತುಂಬ ಒಳ್ಳೆಯ ಆಟಗಾರಗಳಿದ್ದಾರೆ. ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡಲಿಕ್ಕೆ ನಾವು ಇದನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಹಾಗೆ ನಿಮಗೆಲ್ಲೋ ಗೊತ್ತಿರುವ ಹಾಗೆ ಚೆನ್ನಡ ಹಾಕಿ ನಮ್ಮೇ ನಡೀತಾ ಇದೆ, ಮುಕ್ಕಟ್ರ ಬೇತ್ರಿ ಕ್ರಿಕೆಟ್ ನಮ್ಮೇ ನಡೀತಾ ಇದೆ. ಹಾಗೆ ಯಾವುದು ಕ್ಲಾಶ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವರು ಸಾಯಂಕಾಲದ ಮೇಲೆ ಇಟ್ಟಿದ್ದಾರೆ ಮ್ಯಾಚನ್ನ. ಬೆಳಿಗ್ಗೆ ಸಾಯಂಕಾಲ 4 to 9 o'clock ರಾತ್ರಿವರೆಗೆ ಈ ಮ್ಯಾಚ್ ನಡೆಯುತ್ತೆ. ಸೊ ನಮ್ಮ ಇವತ್ತು ಸುಜಾ ಕುಶಲಪ್ಪನವರು MLC ಅವರು ಕೊಡಗಿನ MLC ಅವರು ಬಂದು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಅದಾದಮೇಲೆ ನಾಡಿದ್ದು ಫೈನಲ್ಸ್ಗೆ ನಮ್ಮ ಶಾಸಕರಾಗಿರುವಂಥ MLA ಎಸ್ ಪೊನ್ನಣ್ಣವರು ಬರ್ತಾ ಇದ್ದಾರೆ. 12ನೇ ತಾರೀಕು ಫೈನಲ್ಸ್ ನಡೆದಿದೆ. ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ನಾವೆಲ್ಲರೂ ಸಹಕಾರ ಕೊಡೋಣ ದೇವಣಗೆರೆ ಮುಕ್ಕಾಟರ ತಂಡಕ್ಕೆ. ಥ್ಯಾಂಕ್ ಯು. Hi, this is Nicky Apachu. Just wanted to let everybody know that on behalf of the Mukkatra Devdigeri and Mukkatra family, that all of us are super excited to be hosting this tournament. And the good part of it is we started the whole thing in this morning, the first half, without any delays. So I think for the first time in many tournaments, all the matches went on time. We were just 15 minutes behind schedule, and we hope to maintain that momentum for the rest of the tournament for the next 5 days. So we are all very excited and looking forward to
the crowd coming in, the spectators, and the teams participating. So, wishing everybody the best. ಕೊಡವ ಒಕ್ಕಡ ನಡುವೆ ನಡುಪಂತ ಕೌಟುಂಬಿಕ ಫುಟ್ಬಾಲ್ ಕಳಿನಮ್ಮೆನ ಈ ಕಾಲ ದೇವಣಗೆರೆ ಮುಕ್ಕಾಟಿಗ ಒಕ್ಕಕಾರ ಇದು ದಂಡನೆ ಬಾರಿಕ್ ಗೋಣಿಕೊಪ್ಪತ್ರ ಆಥ್ಲಾನ್ ನಡ್ತೇನುಂಡು ಪೆರ್ತ್ ಚಾಯ್ತ ಇವಾಗ ಟೂರ್ನಮೆಂಟ್ನ ದೇವಣಗೆರೆ ಮುಕ್ಕಾಟಿಗ ಒಕ್ಕಕಾರ ನಡ್ತಿತ್ತು 77 ಒಕ್ಕಕಾರ ಇವಾಗ ಟೂರ್ನಮೆಂಟ್ ರಿಜಿಸ್ಟರ್ ಆಯ್ತು ಪೆರ್ತ್ ಚಾಯ್ತೆ ಇವಾಗ ಟೂರ್ನಮೆಂಟ್ ಫ್ಲಡ್ ಲೈಟ್ಸ್ ಲೈನ್ ಆ ಪಚ್ಚಕ್ ತುಂಬಾ ಜನಸಂಖ್ಯೆಲು ಕೊಡವ ಅಭಿಮಾನಿಯ ಕ್ರೀಡಾ ಅಭಿಮಾನಿಯ ಆಥ್ಲಾನ್ ಸ್ಪೋರ್ಟ್ಸ್ ಟರ್ಫ್ ಬಂದಿತ್ತು ಇವಾಗ ಟೂರ್ನಮೆಂಟ್ ನ ಯಶಸ್ವಿ ಮಾಡೋದು ಕೊಟ್ವಿ ನಾನು ಮುಖಚಂಡ ಒಳ್ಳಮ್ಮ ಇವಾಗ ಟೂರ್ನಮೆಂಟ್ ಕಮೆಂಟೇಟರ್ ಆಯ್ತು ನಾನು ಕಾರ್ಬಾರ್ ಮಾಡೇನುಳ್ಳ ದೇವಣಗೆರೆ ಮುಕ್ಕಾಟಿರ ಒಕ್ಕಕಾರಕ್ಕೆ ಆಲ್ ದ ಬೆಸ್ಟ್. ನಾನು ಮುಕ್ಕಾಟ್ರ ಕರಂಬಯ್ಯ ದ ಪ್ರೆಸಿಡೆಂಟ್ ಆಫ್ ದ ಮುಕ್ಕಾಟ್ರ ಫ್ಯಾಮಿಲಿ ಫುಟ್ಬಾಲ್ ಅಸೋಸಿಯೇಷನ್ ಇದು ಪ್ರೆಸಿಡೆಂಟ್. ಇಂದು ಇನಾಗ್ರೇಷನ್ ಆಯ್ತು, ನಂಗೆ MLC ಸುಜಾ ಕುಶಾಲಪ್ಪ ಬಂತು, ಎವ್ರಿಥಿಂಗ್ ಹಸ್ ವೆಂಟ್ ಅಪ್ ಸೋ ವೆಲ್. ನಂಗೆ ಹೋಪ್ ಎಲ್ಲ ಮ್ಯಾಚ್ ಇನ್ನು 6 ದಿವಸ ಚಾಯಿಲ್ಲ ಅಪ್ಪ ಅಂದು ಅಂದೋಡೆಗೆ ಹಾಕೊಂಡು ಈಗ ಗೊತ್ತಪ್ಪನ ಕಾವೇರಿ ಮೇಲೆ ಬೋಡಿಯನ್ನು ನಂಗೆ ಇದು ಥ್ಯಾಂಕ್ ಮಾಡುವ. ಎಲ್ಲರಿಗೂ ನಮಸ್ಕಾರ. ನಾನು ಚಪ್ಪಡಿರ ಕಾರ್ಯಪ್ಪ, ಕ್ರೀಡೆ ವಿಶ್ಲೇಷಣೆಗಾರ. ಇವತ್ತು ಇಲ್ಲಿ ಕೌಟುಂಬಿಕ ಫುಟ್ಬಾಲ್ ಪಂದ್ಯಾವಳಿ ನೋಡೋಕ್ಕೆ ಬಂದಿದ್ದೇನೆ. ಅದರಲ್ಲಿ ನಮ್ಮ ಚಪ್ಪಡಿರ ಕುಟುಂಬ ಆಡ್ತಾ ಇದೆ, ಅದನ್ನು ನೋಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಅದ್ಭುತ ವಾತಾವರಣವನ್ನು ಈ ಜೋಡ್ಪಟ್ಟಿ ಜಾಗದಲ್ಲಿ ಅಥ್ಲಾನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈ ವರ್ಷ ಮುಕ್ಕಾಟಿರ ದೇವಣಗೆರೆಯವರು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಮುಕ್ಕಾಟಿರ ದೇವಣಗೆರೆ ನಡೆಸಬೇಕಾದ್ರೆ ಇದರಲ್ಲಿ ಕರುಣ್ ಕಾರ್ಯಪ್ಪ ಒಂದು ಅದ್ಭುತ ಆಟಗಾರ, ಫುಟ್ಬಾಲ್ದ ಕೊಡಗಿನಲ್ಲಿ ಬಹುತೇಕ ಭಾಳಷ್ಟು ಆಟಗಾರರನ್ನು ಪ್ರೊಡ್ಯೂಸ್ ಮಾಡಿದಂಥ ವ್ಯಕ್ತಿ ಕರುಣ್ ಕಾರ್ಯಪ್ಪನವರು, ಡಾಕ್ಟರ್. ಅವರ ಆಟ ಹಾಗೆ ಈ ಕುಟುಂಬ ಅದನ್ನು ಮುಂದೆ ತಗೊಂಡಿದ್ದಾರೆ. ಈಗಿನ ಯೂತ್ಗಳು ಭಾಳಷ್ಟು ಮುಂದೆ ಮಾಡ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಫುಟ್ಬಾಲ್ ವಿಶ್ವದಲ್ಲೇ ಅತಿ ಹೆಚ್ಚು ಗಮನ ಸೆಳೆಯುವ, ಅತಿ ಹೆಚ್ಚು ಕ್ರೀಡಾಪ್ರೇಮಿಗಳನ್ನು ಹೊಂದಿದ್ದಂಥ ಆಟ ಅಂತ ಹೇಳಿದ್ರೆ ಅದು ಫುಟ್ಬಾಲ್. ಅದರಲ್ಲಿ ಹೈಯೆಸ್ಟ್ ಪೇಯ್ಡ್ ಒಂದು ಆಟಗಾರನಿಗೆ ಸಿಕ್ಕಿರೋದಂದರೆ ಅದು ಫುಟ್ಬಾಲ್ ಆಟಗಾರನಿಗೆ. ಅದನ್ನು ಈಗ ಕೊಡಗಿನಲ್ಲಿ ಬಂದಿದೆ. ಅದರಲ್ಲಿ ಈ ಥರ ಆಸ್ಟ್ರೋಟರ್ಫ್ ಹಾಕಿ ಭಾಳಷ್ಟು ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಮತ್ತು ಫುಟ್ಬಾಲ್ ಭಾಳ ಸುಲಭ ಆಡಲಿಕ್ಕೆ. ಯಾಕೆಂತ ಹೇಳುವಾಗ ಅದೊಂದು ಬಾಲ್ ತಗೊಂಡ್ರೆ ಭಾಳ ಖರ್ಚು ಕಮ್ಮಿ ಆಗುತ್ತೆ. ಅದರಲ್ಲಿ 9-7 ಜನ ಆಡಬೇಕು. ಒಂದು ಫುಟ್ಬಾಲ್ ಇಟ್ಕೊಂಡ್ರೆ ಆಡ್ಕೋಬೇಕು. ಬೇರೆ ಥರದ ಸ್ಟಿಕ್ ಆಗಲಿ, ಬ್ಯಾಟ್ ಆಗಲಿ, ಗ್ಲೌಸ್ ಆಗಲಿ ಬೇಡ ಇದಕ್ಕೆ. ಅದರಿಂದ ಮತ್ತು ಹೆಲ್ತ್ ಭಾರಿ ಫಿಟ್ನೆಸ್ ಆಗಿರುತ್ತೆ. ಭಾಳ ಕ್ವಿಕ್ ಪಾಸಸ್. ಮತ್ತು ಫುಟ್ಬಾಲ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಗೇಮ್ ಹೇಗೆ ಅಂತಂದರೆ ಪಾಸಿಂಗ್, ಶಾರ್ಟ್ ಪಾಸಸ್. ಬ್ರೆಜಿಲ್ ಎಲ್ಲ ನೋಡೋದ್ರೆ ಆ ಶಾರ್ಟ್ ಪಾಸಸ್ ಅಷ್ಟು ಚೆನ್ನಾಗಿದೆ. ಅದನ್ನು ಕೊಡಗಿನ ಯುವಕರು ಆದಷ್ಟು ಅದನ್ನು ಸದುಪಯೋಗ ಪಡಿಸ್ಕೊಂಡು ಬೇಕು. ಹಾಗೆ ಈ ಥರ ಪಂದ್ಯಾವಳಿ ನಡೀಲೇಬೇಕು. ಈಗ ತುಂಬ ಜನ ಹೇಳ್ತಾ ಇದ್ರು ಇನ್ನೊಂದ್ಸಲಿ ಅಕ್ಟೋಬರಲ್ಲಿ ಮಾಡ್ತಾನೆ ಇದೇ ಜಾಗದಲ್ಲಿ ಅಂತ. ಯಾಕೆಂದರೆ ಅಥ್ಲಾನ್ ಅವರು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಕ್ರೀಡೆಯನ್ನು ನಿರಂತರವಾಗಿ ಇಟ್ಕೊಳ್ಳೋಕ್ಕೆ. ಅದರಲ್ಲಿ ಕೊಡಗಿನಲ್ಲಿ ಈಗ ಏನು ಕೊಡಗು FC ಅಂತ ಹೇಳೋ ತಂಡ ಲೀಗಲಿ, ಬೆಂಗಳೂರಿನಲ್ಲಿ ಲೀಗಲಿ ಪೈಪೋಟಿ ಕೊಟ್ಟು ಭಾಳಷ್ಟು ಮುಂದೆ ಬಂದಿದೆ. ಇದು ಬಹುಶಃ ಕೌಟುಂಬಿಕ ಹಾಕಿಯಲ್ಲಿ ಹೇಗೆ ಮುಂದೆ ನಡೆಯುತ್ತೋ ಹಾಗೇನೆ ಇನ್ನು ಮುಂದೆ ಕೂಡ ಫುಟ್ಬಾಲ್ ಭಾಳಷ್ಟು ಕುಟುಂಬಗಳನ್ನು ಹೊಂದಿ ಆಡುವಂಥ ಒಂದು ಎಲ್ಲ ಸಾಮರ್ಥ್ಯ ಇದೆ. ಅವರು ಆಯೋಜಕರಿಗೆ ತುಂಬ ಒಳ್ಳೆಯದಾಗಲಿ. ನಾವು ಇವತ್ತು ಬಂದು ನೋಡಿ ಇಲ್ಲಿಯ ವಾತಾವರಣ, ಇಲ್ಲಿಯ ಜನ ಸೇರೋದು ಹಾಗೂ ಲವಲೇವಿಕೆಗಳು ಮನುಷ್ಯನಿಗೆ ಏನು ದುಶ್ಚಟದಿಂದ ದೂರ ಇರಬೇಕು, ಅವರು ಫಿಟ್ನೆಸ್ ಮಾಡಬೇಕು ಅಂತ ಹೇಳೋದಕ್ಕೆ ಭಾಳಷ್ಟು ಸಾಧ್ಯವಾಗಿದೆ. ಎಲ್ಲ ಆರೋಗ್ಯದ ಕುಟುಂಬದವರಿಗೆ ಒಳ್ಳೆಯದಾಗಲಿ. ಇನ್ನು ಮುಂದೆ ಇಂಥ ಪಂದ್ಯಾವಳಿ ಕೊಡಗಿನಲ್ಲಿ ನಡೀಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಲೋಪಮುದ್ರಾ ಕಣ್ಣಿನ ಆಸ್ಪತ್ರೆ ಕುಶಾಲನಗರಲ್ಲಿ ನಡೆಸ್ತಾ ಇದ್ದೀನಿ. ಸೊ ಇವಾಗ ನಮ್ಮದು ಈ ದಾವಣಗೆರೆ ಮುಕ್ಕಾಟಿ ಅವ್ರದ್ದು ನಮ್ಮದು ಏನು ಫುಟ್ಬಾಲ್ ಪಂದ್ಯ ನಡೀತಿದೆಯೋ ಅದರಲ್ಲಿ ತುಂಬ ಜನರು ಬಂದು ಭಾಗವಹಿಸಿ ತುಂಬ ಖುಷಿಯಿಂದ ಇದು ಪುನಃ ಇನ್ನು ಮುಂದೆ ನಡೆದು ತುಂಬ ಜನರು ಭಾಗವಹಿಸಿ ಎಲ್ಲ ನಮ್ಮ ಸುತ್ತಮುತ್ತಲು ಇರೋರಿಗೆ ಎಲ್ಲರಿಗೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅದರಲ್ಲಿ ಒಂದು ಪ್ರೇರಣೆ ಕೊಡಲಿ ಅಂತ ಹೇಳ್ಕೊಂಡು ಇಚ್ಛಿಸಿ ನನ್ನ 2 ಮಾತನ್ನ ಹೇಳ್ತೇನೆ. Okay. Hi everyone, I am Tanish, founder of Lens and Legacy. This is our logo. So we've formed a team from the roots of Kodagu. We are a set of 22 people. So currently we do complete sports management, right from events. We can build your event right from scratch, 0 to 100 kind of thing. We can build the stands, everything, and the main thing is this is the legacy part. When it comes to Lens, we specialize in sports photography. We take up events and all of that. We've introduced video referral for the very first time in Mudanda Hockey Festival last year, which was a new concept in Kodagu, and it is being implemented throughout right now. And we've also brought out a concept wherein we give out the daily photographs, videographs, whatever is captured within 10 hours. So that's really quick, and the people out there are liking it. So that's why we've been out there. We are doing a lot of events.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.